ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ 21. ಆದರೆ ಅತ್ಗೆ ಆಗೋಕೆ ಅವನನ್ನು ಮದುವೆ ಆಗಿಲ್ವಲ್ಲಮ್ಮ, ಮತ್ತೇನು ಸಮಸ್ಯೆ? ಇಲ್ಲ ಮಾವ, ಮದುವೆ ಆಗೋದು ಬಿಡೋದು ಲೆಕ್ಕ ಇಲ್ಲಿ ಕೇಳ್ತಿಲ್ಲ. ಅವನ ಜೊತೆಗೆ ಮದುವೆ ಫಿಕ್ಸ್ ಆಗಿತ್ತಲ್ಲ, ಅದು ಮುಖ್ಯ. ತಾಳ್ಮೆಯಿಂದ ಮಾವನಿಗೆ ಅರ್ಥ ಮಾಡಿಸಲು ನೋಡಿದ್ಲು. ಹಾಗಂತ ನೀನು ಮದುವೆನೇ ಆಗೋಲ್ವೇನು? ಅವಳನ್ನು ಮಾತಲ್ಲೇ ಕಟ್ಟಿ ಹಾಕುವಂತೆ ಕೇಳಿದ್ರು. ಇಲ್ಲ ಮಾವ, ಅವಳ ಉತ್ತರ ಅಷ್ಟೇ ಅಚಲವಾಗಿತ್ತು. ಕಿರಣ, ನನ್ನ ಮಗ ಚಂದ್ರು ಬೇಡ ಅಂದರೆ ತಪ್ಪು, ನಮ್ಮಿಂದ ಪರವಾಗಿಲ್ಲ. ಆದರೆ ಮದುವೆನೇ ಆಗೋಲ್ಲ ಅನ್ನೋದು ಮೂರ್ಖತನ. ನೀನು ಮದುವೆ ಆಗಬೇಕು. ನನ್ನ ಮಗನ ಮುಂದೆಯೇ ನೀನು ನಿನ್ನ ಗಂಡ ಕೈ ಹಿಡಿದು ಓಡಾಡಬೇಕು. ನಾನು ನಿಂಗೆ ಒಳ್ಳೆ ವರ ಹುಡುಕ್ತೀನಿ ಅಂತ ಹೇಳೋಕ್ಕೂ ಮುಖ ಇಲ್ದಂಗೆ ಮಾಡ್ಕೊಂಡ್ಬಿಟ್ಟೆ. ಇರೋ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳಿದೆ. ನೋವಿನಲ್ಲಿ ಮುಖ ಹಿಂಡಿಕೊಂಡು ಅವರೇಳಿದ್ರೆ, ಮಾವ, ಅದ್ರ ಬಗ್ಗೆ ಈಗೇಕೆ ಮಾತು? ಮತ್ತೆ ಚಂದ್ರು ಬಗ್ಗೆ ಮಾತು ಬೇಡ. ನಾನಿನ್ನು ಬರ್ತೀನಿ. 2 ದಿನವಷ್ಟೇ ನಾನು ನೀಡಿರುವ ಗಡುವಿರುವುದು. ನಿಮ್ಮ ಮಗನಿಗೇಳಿ ಎಂದವಳು ಸೈಕಲ್ ಏರಿ ಹೊರಟೇ ಬಿಟ್ಲು. ಅವಳೋದ ದಾರಿಯನ್ನೇ ನೋಡುತ್ತಿದ್ದ ವಿಷ್ಣುರವರಿಗೆ ಇದ್ದ ಒಬ್ಬ ಸೊಸೆ ಜೀವನ ಆರಂಭಿಸುವ ಮೊದಲೇ ಜೀವನವೇ ಮುಗಿದ ರೀತಿ ಮಾತನಾಡುವುದು ಕೇಳಲೇ ಆಗುತ್ತಿಲ್ಲ ಅವರಿಗೆ. ಸೈಕಲ್ ನಿಲ್ಲಿಸಿ ಕೈಕಾಲು ತೊಳೆದು ಒಳಬಂದವಳಿಗೆ ಅಮ್ಮ ನುಗ್ಗೆ ಸೊಪ್ಪು ಸೋಸುತ್ತಿದ್ದದ್ದು ಕಾಣಿಸ್ತು. ಏನಮ್ಮ, ಇವತ್ತಿಷ್ಟೊಂದು ಬಿಡುವಾಗಿದ್ದೀಯೇನು? ಮಧ್ಯಾಹ್ನದ ಅಡುಗೆ ತಯಾರಿಯಲ್ಲಿದ್ದೀಯಾ? ತಾನು ಸೊಪ್ಪಿಗೆ ಕೈ ಹಾಕಿ ಕೆಲಸ ಮುಂದುವರೆಸುತ್ತಾ ಕೇಳಿದ್ಲು. ಹೂನೇ, ಯಾಕೋ ನಿಮ್ಮಪ್ಪ ಸುಸ್ತು ಅಂತು, ಅದಕ್ಕೆ ಬಿಸಿದು ಸ್ವಲ್ಪ ಉಂಡು ಆಸ್ಪತ್ರೆಗೆ ಹೋಗಿ ಬರಲಿ ಅಂತ ಕೆಲಸ ಮಾಡುತ್ತಲೇ ಹೇಳಿದ್ರು. ನಾವು ಹೇಳಿದ್ರೆ ಈ ಅಪ್ಪ ಕೇಳೋಲ್ಲ. ಕೂಲಿಯವರು ಹೊತ್ತಾಕ್ತಾರೆ ಮೂಟೆ ಅಂದರೂ ಕೇಳದೆ ಹೊತ್ಕೊಂಡು ಈಗ ಆಗಿದೆ, ಬೇಸರ ಮಾಡಿಕೊಂಡ್ಲು. ಅವರೆಂದು ಹೀಗೆ ಮಲಗಿದವರಲ್ಲ, ಹಾಗಾಗಿ. ಅಷ್ಟರಲ್ಲೇ ವಿಶ್ವನಾಥ್ ಅಲ್ಲಿಗೆ ಎದ್ದು ಬಂದರು. ಅಯ್ಯೋ, ನನಗೇನಾಗಿಲ್ಲ, ನಿಮ್ಮಮ್ಮ ಸುಮ್ಮನೆ ಹೇಳ್ತಿದ್ದಾಳಷ್ಟೇ ಕಣಮ್ಮ. ನಿದ್ರೆ ಬಂತು, ಅದಕ್ಕೆ ಮನಿಕಂಡೆ. ಬಂದು ಯಾಕೆ ಮನಿಕಂಡೆ, ಚೆನ್ನಾಗಿಲ್ವೇನು ಅಂತ ಒಂದೇ ಸಮನೆ ಕೇಳಿದ್ದಕ್ಕೆ ಹ್ಞೂ ಅಂದಿದ್ದಕ್ಕೆ ಆಸ್ಪತ್ರೆಗೆ ಹೋಗು ಅಂತ ಅವಳಷ್ಟೇ ಹೇಳುತ್ತಲೇ ಬಂದು ಕುರ್ಚಿಯ ಮೇಲೆ ಕುಳಿತರು. ಅಯ್ಯೋ ಅಮ್ಮ, ಅದೆಷ್ಟು ಆತುರ, ಸುಮ್ಮನೆ ಎಲ್ರಿಗೂ ಟೆನ್ಷನ್ ಕೊಡ್ತೀಯ. ಅಮ್ಮ ಅಪ್ಪನಿಗೆ ಬೈಯುವ ಮೊದಲೇ ಇವಳೇ ಅಮ್ಮನನ್ನು ಬೈದು ಗೊಂದಲಕ್ಕೆ ದೂಡಿ ಎದ್ದು ಹೋಗಿದ್ಲು ನಗುತ್ತಾ. ಅವರಿಬ್ಬರ ಸರಸವಿರಸದ ಮಾತುಗಳೇ ಚೆನ್ನ. ಊಟವಾದ ಸ್ವಲ್ಪ ಹೊತ್ತಿಗೆ ಅಮ್ಮನ ಮುಂದೆ ಬಾಚಣಿಗೆ ಹಿಡಿದು ನಿಂತಿದ್ಲು ಕಿರಣ. ಅಮ್ಮ, ನಂಗಿವತ್ತು ಸಾಗರ್ ಜಡೆ ಹಾಕಮ್ಮ, ಸಣ್ಣ ಮಕ್ಕಳ ಹಾಗೆ ಕೇಳಿದ್ಲು. ನೀನು ನನ್ನ ಹತ್ರ ಕೇಳ್ತಿದ್ಯಾ? ಏನು ಟೀಚರ್, ಇಷ್ಟೊಂದು ಬದಲಾವಣೆ? ನಾನು ಯಾವಾಗ ಜಡೆ ಹಾಕಿದ್ರು ಹಂಗೈತೆ ಹಿಂಗೈತೆ ಅಂತ 101 ಹೆಸರು ಹೇಳ್ತೀಯ. ಅಂಥದ್ರಲ್ಲಿ ಇವತ್ತು ನಾನು ಹಾಕಿದ ಜಡೆ ಒಪ್ತೀಯೇನೆ? ಅವರು ಆಡ್ಕೊಂಡ್ರೋ ಅಥವಾ ಹಾಕಿದ್ದು ಒಪ್ತಾಳೋ ಇಲ್ವೋ ಅಂತ ಅನುಮಾನ ಪಟ್ಟು ಹೇಳಿದ್ರು. ಸ್ವತಃ ಅವರಿಗೆ ಅರ್ಥವಾಗಲಿಲ್ಲ. ಅಮ್ಮ, ಟೀಚರ್ ಅಲ್ಲ, ಅದು ಲೆಕ್ಚರರ್. ಆ ನ್ಯೂಸ್ ರಿಪೋರ್ಟರ್ಗಾದರೆ ಹಾಕ್ತೀಯಾ, ನಂಗೆ ಹಾಕೋಕೇನು? ಚೂರೇ ಚೂರು ಹುಸಿಕೋಪದಲ್ಲಿ ಹೇಳಿದ್ಲು. ಆ ನ್ಯೂಸ್ ರಿಪೋರ್ಟರ್ ಬೇರೆ ಯಾರೂ ಅಲ್ಲ, ಅವರ ಮನೆಯ ಹಿಂದಿನ ಮನೆಯ ಹುಡುಗಿ. ಓದುತ್ತಿರೋದು 5, ಆದರೆ ಊರಲ್ಲಿರೋ 1 ಮನೆ ಬಿಡದೆ ಡೈಲಿ ರಿಪೋರ್ಟ್ ಮಾಡಿಕೊಂಡು ಅವ್ರು ಹಿಂಗೆ ಇವ್ರು ಹಾಗೆ ಅಂತ ಸೋಷಿಯಲ್ ಮೀಡಿಯಾಗಿಂತ ಫಾಸ್ಟಾಗಿ ವಿಷಯ ಮುಟ್ಟಿಸ್ಬಿಡ್ತಾಳೆ ಹುಡುಗಿ. ಬಹಳ ಚಾಲಾಕಿ. ಇಷ್ಟಿರುವವಳ ಬಾಯಲ್ಲಿ ಬರೋದು ಬರೀ ದೊಡ್ಡ ದೊಡ್ಡ ಮಾತುಗಳೇ. ವಯಸ್ಸಿಗೆ ತಕ್ಕ ಮಾತಿರಬೇಕು, ಆದರೆ ಇವಳದು ಸ್ವಲ್ಪ ಹೆಚ್ಚೆ. ಅದಕ್ಕೆ ಕಿರಣಾಳಿಗೆ ಅವಳೆಂದರೆ ಆಗುವುದಿಲ್ಲ, ವೃಷಾಲಿ ಅವರಿಗೆ ಮತ್ತೂ ಆಗುವುದಿಲ್ಲ. ಆದರೆ ವಿಶ್ವನಾಥ್ ಮತ್ತು ರಕ್ಷಿ ಅವರ ಅಪ್ಪ ಜೊತೆಗೆ ಮಾಡಿರುವುದರಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಒಮ್ಮೊಮ್ಮೆ ಅವರು ರೇಗಾಡ್ತಾರೆ, ವಿಶ್ವನಾಥ್ರವರೇ ಸುಮ್ಮನಾಗಿಸ್ತಾರೆ. ಅವಳಿಗೆ ಬಾಚೋದೇ ದೊಡ್ಡದು, ಅದಕ್ಕೆ ಹೆಂಗೆ ಹಾಕಿದ್ರೂ ಸುಮ್ಮನೆ ಹೋಗ್ತಾಳೆ. ಆದರೆ ನೀನು ಆಗಲ್ವಲ್ಲ. ಅವರಿಗೆ ಇವಾಗಲೂ ನಂಬಿಕೆ ಇಲ್ಲ, ಮಗಳು ಜಡೆ ಹಾಕು ಎಂದು ಬಂದಳೆಂದು. ನೀನು ಇವಾಗ ಹಾಕ್ತೀಯೋ ಇಲ್ವೋ ಅಷ್ಟೇಳು, ಇಲ್ಲದ್ದೆಲ್ಲ ಕುಯ್ಬೇಡ. ಏನೋ ಇವತ್ತು ಹಾಕಿಸ್ಕೊಳ್ಳೋಣ ಅಂತ ಆಸೆ ಆಯಿತು ಅಷ್ಟೇ. ಕೋಪ ಸರಕ್ಕನೆ ಮೂಗಿನ ತುದಿಗೆ ಬಂದಿತ್ತು. ಆಯ್ತು ಬಾರಮ್ಮ ತಾಯಿ, ಹಾಕ್ತೀನಿ ಎಂದು ಮಗಳ ತಲೆ ಬಾಚುವ ಮೊದಲು ದೇವರಿಗೆ ಕೈ ಮುಗಿದೆ ಬಾಚಿದ್ದು. ಅವಳಿಗೆ ಜಡೆ ಹಾಕಿ ಒಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅವಳು ಮಾತ್ರವೇ ಹಾಕಿಕೊಳ್ಳುತ್ತಿದ್ಲು. ಹೆಂಗೆ ಹಾಕಿದ್ರೂ ಒಂದು ಕೊಂಕು ಅವಳಮ್ಮನಿಗೆ. ಹಾಗಾಗಿ ಅವರು ಇವಳಿಗೆ ತಲೆ ಬಾಚುವ ಕೆಲಸಕ್ಕೆ ಹೈಸ್ಕೂಲ್ನಲ್ಲೇ ರಾಜೀನಾಮೆ ನೀಡಿದ್ರು. ನಾನೇನು ಎಲ್ಲ ಆಸ್ತಿ ತಿಂದಿದ್ದೀನಿ ಅನ್ನೋ ಹಾಗೆ ಲೆಕ್ಕಪತ್ರ ಕೇಳ್ತಿದ್ದೀಯಲ್ಲ ಸೂರ್ಯ? ಈ ಮನೆಯಲ್ಲಿ ಓದುವ ಮಕ್ಕಳು, ಮದುವೆ ಆಗೋರು, ಕೂಲಿಯವರು, ಕೆಲಸದವರು, ಮಕ್ಕಳು, ಮುದುಕರು ಅಂತ ಇರುವಾಗ ಖರ್ಚು ಬಾರದೇ ಇರುತ್ತೇನು? ನೀನು ಕೊಡೋ ಬಿಡುಗಾಸು ಯಾವುದಕ್ಕಾಗುತ್ತೆ? ಯಾರೂ ಇಲ್ಲಿವರೆಗೂ ನನ್ನನ್ನು ಲೆಕ್ಕ ಕೇಳ್ದವರಲ್ಲ. ದೊಡ್ಡ ಮನುಷ್ಯ ನೀನು ಅಂತ ತಲೆ ಮೇಲೆ ಹೊತ್ಕೊಂಡಿದ್ದಕ್ಕೆ ಸರಿಯಾಗಿ ಮಾಡಿದೆ ಬಿಡು. ಜೋರಾಗಿ ಅಳುವಂತೆ ಮಾತನಾಡುತ್ತಿದ್ದವರ ಮಾತು ಕೇಳಿ ಎಲ್ಲರೂ ಹೊರಕ್ಕೆ ಜಗುಲಿಯ ಬಳಿ ಬಂದರು. ಏನಣ್ಣ, ಅಮ್ಮನ ಬಳಿ ಲೆಕ್ಕ ಕೇಳ್ತಿದ್ಯಾ? ಇವತ್ತು ಸದ್ಯ ನಮ್ಮ ಅತ್ತೆ ಮನೆಯವರು ಬರಲಿಲ್ಲ, ಕಾರಣಾಂತರಗಳಿಂದ. ಅಕಸ್ಮಾತ್ ಬಂದಿದ್ರೆ ಅವರೇನು ತಿಳ್ಕೊತಿದ್ರು ಮನೆ ಬಗ್ಗೆ? ಛೇ, ಅಮ್ಮ ಪಾಪ ಎಲ್ಲವನ್ನು ಹೇಗೆ ನಿಭಾಯಿಸ್ತಾಳೆ? ಅಂಥವಳನ್ನ ಲೆಕ್ಕ ಕೇಳ್ತೀಯಲ್ಲ? ಸೂರ್ಯನಿಗೆ ವಿರುದ್ಧ ನಿಂತು ಮಾತನಾಡಿದ್ಲು ರೀತಾ. ಹೌದು, ಮಧ್ಯಾಹ್ನ ನನ್ನ ಬಳಿಯೂ ಅಷ್ಟೇ ಸರಿಯಾಗಿ ಮಾತನಾಡದೆ ಬಾಯಿಗೆ ಬಂದಂತೆ ಅಂದ.
ಅದನ್ನು ಅತ್ತೆಗೆ ಹೇಳಿದರೆ ಹೋಗಲಿ ಬಿಡು ನಿನ್ನ ಮೈದುನ ಅಲ್ವಾ ಅನುಸರಿಸ್ಕೊಳ್ಬೇಕು ಈ ತುಂಬಿದ ಮನೆಯಲ್ಲಿ ಅಂದರು. ಈ ಮನೆ ಇಬ್ಬಾಗ ಆಗಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ನನ್ನ ಗಂಡ ಮಕ್ಕಳು ಬೇರೆ ಮನೆಯಲ್ಲಿ ಇರ್ತಿದ್ವಿ. ಆಕೆಯು ಕಣ್ಣೀರಿನ ನಾಟಕ ಶುರು ಮಾಡಿದ್ಲು. ಅತ್ಗೆ ಸುಳ್ಳೆಲ್ಲ ಹೇಳಬೇಡಿ, ನಾನೇನಂದೇ ಇಲ್ಲ ನಿಮ್ಮನ್ನು. ಅವನು ಹೇಳುತ್ತಿದ್ದರೆ ಕಾಲರ್ ಪಟ್ಟಿ ಹಿಡಿದ ದೇವ್. ಯಾಕೋ ಕೊಬ್ಬು ಹೆಚ್ಚಾಯ್ತಾ ಹೇಗೆ? ನನ್ನ ಹೆಂಡ್ತಿನೇ ಬೈಯೋ ಅಷ್ಟು, ಅಲ್ಲದೆ ಇವಾಗ ಅಮ್ಮನನ್ನು ಎಂದು ಹೊಡೆಯಲು ಹೋದವನ ಕೈ ಹಿಂದೆ ತಿರುಗಿಸಿ ಇನ್ನೊಂದು ಕೈನಲ್ಲಿ ಬಂದಿಯಾದ ತನ್ನ ಶರ್ಟ್ ಕೊಸರಿಕೊಂಡವ. ನನಗೂ ಹೊಡೆಯಲು ಬರುತ್ತೆ ದೇವಣ್ಣ ಎಂದಿದ್ದ ಕೋಪದಲ್ಲಿ. ಅವನ ಕಂಚಿನ ಕಂಠ ದೊಡ್ಡ ಮನೆಯಲ್ಲಿ ಮೊಳಗಿತ್ತು. ಮೊದಲನೇ ಬಾರಿ ಹುಟ್ಟಿದ ಇಷ್ಟು ವರ್ಷಗಳಲ್ಲಿ ಹಬ್ಬದ ಸಂಭ್ರಮದಲ್ಲಿ ಊರೊಳಗಿಂದ ಇವಾಗ ಮನೆಗೆ ಬಂದ ಚಂದ್ರೇಗೌಡರಿಗೆ ಮಕ್ಕಳಿಬ್ಬರು ಕೊಸರಾಡುವುದು ಕಂಡಿತ್ತು. ಅಲ್ಲಿಗೆ ಬಂದವರೇ ಸೂರ್ಯನ ಕೆನ್ನೆಗೆ ಬಾರಿಸಿಬಿಟ್ಟಿದ್ರು. ಅದಕ್ಕೆ ಸರಿಯಾಗಿ ಹೆಂಗಸರ ಮೊಸಳೆ ಕಣ್ಣೀರಿನ ದೂರು ಸೂರ್ಯನ ಮೇಲೆ. ಅಪ್ಪ ತಪ್ಪು ಮಾಡಿದ್ರಿ ಅಪ್ಪ. ಅವನಿಗೆ ಕಣ್ಣೆಲ್ಲ ಕೆಂಪಾಯ್ತು ಕ್ಷಣದಲ್ಲೇ. ನಡಿ ಮೊದಲು ಇಲ್ಲಿಂದ. ತಪ್ಪು ಮಾಡಿದ್ದು ನೀನು. 4 ಜನ ಈ ದೊಡ್ಡ ಮನೆಯಲ್ಲಿ ಬಂದು ಜಗಳ ಆಡೋದನ್ನು ಬೀದಿ ನಾಟಕದ ಹಾಗೆ ನೋಡಬೇಕೇನೋ? ಕಾರಣ ಏನೇ ಇರಲಿ ಬುದ್ಧಿವಂತ ಆಗಿ ನೀನು ತಿಳಿಸಿ ಹೇಳಬೇಕೇ ಹೊರತು ಕಾಲರ್ ಪಟ್ಟಿ ಹಿಡಿಯುವುದು ಸರಿಯಲ್ಲ. ಅವರು ಜೋರು ಮಾಡಿದರು. ವ್ಯಂಗ್ಯನಗುನಕ್ಕು ದೇವ್. ಹಾಗಿದ್ರೆ ಇಷ್ಟು ದಿನ ನೀವು ಯಾಕೆ ಮಾಡಿಲ್ಲ? ನಿಮ್ಮ ತಪ್ಪನ್ನು ನಾನು ಮಾಡಬಾರ್ದು ಅಂತಲೇ ಇಂದು ಚಿಕ್ಕಮ್ಮನನ್ನು ಪ್ರಶ್ನೆ ಮಾಡಿದ್ದು. ಮೊದಲೆಲ್ಲ ಈ ಮನೆ ಹಾಗಿತ್ತು ಹೀಗಿತ್ತು ಅಂತ ಜನ ಹೇಳ್ತಿದ್ರೆ ಒಂದು ಇತಿಹಾಸ ಓದಿದಷ್ಟು ಸಂತೃಪ್ತಿ. ಅಂಥದ್ರಲ್ಲಿ ಅಂತಹ ಮನೆಯನ್ನು ಇಂದು ಎಲ್ಲರೂ ಅಯ್ಯೋ ಆ ಮನೆಯವರ ಅಂತ ತಿರಸ್ಕಾರದಲ್ಲಿ ನೋಡುವಂತೆ ಆಗಲು ಮೊದಲನೇ ಕಾರಣ ನೀವೇ. ತಾತ ಮೂಲೆಗೆ ಕುಳಿತರೂ ನಿಮ್ಮ ಆಡಳಿತ ಅದನ್ನು ನೀವು ಸರಿಯಾಗಿ ನಿಭಾಯಿಸಲಿಲ್ಲ. ನೀವು ಅಸಮರ್ಥರಾಗಿ ಬಿಟ್ರಿ ಅಪ್ಪ. ಅವ ಕೋಪದಲ್ಲೇ ತನ್ನ ಮನದಲ್ಲಡಗಿದ್ದ ಎಲ್ಲ ಮಾತು ಹೊರಹಾಕುತ್ತಿದ್ದರೆ ಮತ್ತೊಮ್ಮೆ ಕೈ ಎತ್ತಿದ್ರು ಚಂದ್ರೇಗೌಡ. ಬೇಡಪ್ಪ, ತಪ್ಪು ಮಾಡದೇ ಇದ್ರೂ ವಯಸ್ಸಿಗೆ ಬಂದ ಮಕ್ಕಳ ಮೇಲೆ ಕೈ ಮಾಡಬಾರ್ದು. ತಿರುಗಿ ನಿಂತರೆ ನಿಮ್ಮ ಅಸ್ತಿತ್ವಕ್ಕೆ ಅವಮಾನ ಎಂದವ ಒಳ ಹೋಗಿಬಿಟ್ಟ. ಸ್ಟೋರ್ ರೂಮಿನ ಪಕ್ಕದ ಚಿಕ್ಕ ಕೋಣೆಯಲ್ಲಿ ಅವನಿರುತ್ತಿದ್ದ. ತುಂಬ ಶಿಸ್ತಾಗಿ ಇಟ್ಟುಕೊಂಡಿದ್ದ ತನ್ನ ರೂಮನ್ನು. ಅಲ್ಲಿ ಯಾರಿಗೂ ಪ್ರವೇಶವಿಲ್ಲ. ಅಂಗಾತ ಮಲಗಿ ಸೂರು ದಿಟ್ಟಿಸುತ್ತಿದ್ದವನ ಕಣ್ಣಲ್ಲಿ ಅಶ್ರು. 3ನೇ ಬಾರಿ ತನ್ನ ಅಮ್ಮ ಸತ್ತಾಗ, ಅತ್ತೆಯ ಮದುವೆಯಾಗಿ ಹೋಗುವಾಗ ಬಿಟ್ಟರೆ ಹಿಂದೆ ಅವನ ಕಣ್ಣಲ್ಲಿ ಕಂಬನಿ ಕಂಡದ್ದು. ಒಳಬಂದ ಅಜ್ಜಿ ಮೆಲ್ಲನೆ ಅವನ ಪಕ್ಕ ಕುಳಿತು ತಮ್ಮ ಸೆರಗಿನಿಂದ ಒರೆಸುತ್ತಿದ್ದವರು ತಾವೂ ಹತ್ತು ಬಿಟ್ರು. ನಮ್ಮದೇ ತಪ್ಪು. ನಿಮ್ಮಮ್ಮನಿಗೆ ಮಕ್ಕಳಾಗಲಿಲ್ಲ ಅಂತ ಮದುವೆ ಮಾಡಿ ಇವತ್ತು ನೀನು ತಬ್ಲಿ ಆಗೋ ಹಾಗಾಯಿತು. ಅವಳಾದರೂ ಇದ್ದಿದ್ರೆ ನಿನ್ನ ಕಷ್ಟ ಸುಖ ಅಂತ ನೋಡ್ತಿದ್ಲು. ಅದಕ್ಕೆ ಹೇಳೋದು ತಾಯಿ ಇರಬೇಕು ಅಂತ. ಈ ಮುದುಕಿನ ಕ್ಷಮಿಸ್ಬಿಡೋ. ಈ ದೊಡ್ಡ ಮನೆಯ ಹುಡುಗನಿಗೆ ಕೆಲಸದವರಿಗಿರುವ ಮರ್ಯಾದೆಯೂ ಇಲ್ಲದಂತೆ ಮಾಡುವ ಹುನ್ನಾರ. ನನಗೆಲ್ಲ ಗೊತ್ತು. ಇವರೆಲ್ಲ ನಿನ್ನನ್ನು ಇಲ್ಲಿಂದ ಓಡಿಸಬೇಕು ಅಂತ ಯೋಜನೆ ಹಾಕೊಂಡವ್ರೆ. ಆದರೆ ಮಗ, ಈ ಮನೆ ಮುನ್ನಡೆಸೋ ಜವಾಬ್ದಾರಿ ನಿಂದೆ. ತಗ, ಇದು ನಂದು ನಿಮ್ಮಮ್ಮನ ಒಡವೆ. ನನ್ನನ್ನು ಯಾವಾಗ ಬೇಕಾದರೂ ಗೊಟಕ್ಕನ್ಸ್ಬಿಡ್ತಾರೆ. ಇವತ್ತು ಅವ್ರು ಮಾತಾಡೋದು ನಾನೇ ಕೇಳಿದ್ದೀನಿ. ಈ ಬಂಗಾರ ಕರಗಿಸಿ ಅವ್ರಿಗೆ ಬೇಕಾದ ಒಡವೆ ಮಾಡಿಸ್ತಾರಂತೆ. ಇದೆಲ್ಲ ಈ ಮನೆಯ ಸಂಪ್ರದಾಯದ ಒಡವೆ. ಅಷ್ಟು ಮಾತ್ರವಲ್ಲ, ನಿನ್ನಮ್ಮನ ಒಡವೆ. ಇವು ನಿನ್ನ ಹೆಂಡ್ತಿನೇ ಹಾಕ್ಕೋಬೇಕು. ಈ ಚಂದನಾಗೆ ಆ ಅರ್ಹತೆ ಇಲ್ಲ. ಅಜ್ಜಿ ಹೇಳುತ್ತಿದ್ರು. ಮುಂದುವರೆಯುವುದು. ಎಲ್ಲರಿಗೂ ಧನ್ಯವಾದಗಳು. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಒಂದು ಲೈನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಮಗೂ ನೆಕ್ಸ್ಟ್ ಕತೆ ಹಾಕೋದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.